ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ನಡೀತಾ ಇದೆಯಲ್ಲ, ಇದಕ್ಕೊಂದು ಅಲ್ಪ ವಿರಾಮ ಹಾಕುವಂಥ ಪ್ರಯತ್ನ ನಡೆದಿತ್ತು. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದರು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಮನೆಗೆ ಬಂದರು, ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅದಾದ ಬಳಿಕ ಮಾಧ್ಯಮಕ್ಕೊಂದು ಸಂದೇಶ ಕೊಟ್ಟರು, ನಾವೆಲ್ಲ ಒಂದಾಗಿದ್ದೀವಿ, ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಕೇಳ್ತೀವಿ. ಅವರು ಮಾತನಾಡಿದಂತಹ ಟೋನ್ ಹೇಗಿತ್ತು ಕೇಳಿದ್ರೆ, ಹೈಕಮಾಂಡ್ ಒಂದು ವೇಳೆ ವಿಷ ಕೊಟ್ಟರೂ ಕುಡಿತೀವಿ, ಪ್ರಸಾದ ಕೊಟ್ಟರೂ ತಿಂತೀವಿ, ಆ ಮಟ್ಟಿಗಿತ್ತು ಅವರ ಹೈಕಮಾಂಡ್ ಅನಿಷ್ಟೇ. ಈ ಎರಡೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಕೆಲವರು ಕಮೆಂಟ್ ಕೂಡ ಹಾಕಿದ್ರು, ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಾಗಿದೆ, ನೀವು ಮಾಧ್ಯಮಗಳೆಲ್ಲ ಸೇರಿ ಸ್ವಲ್ಪ ರೆಕ್ಕೆ ಪುಕ್ಕ ಕಟ್ಟಿ ಊಹಾತ್ಮಕವಾಗಿ ಸುದ್ದಿಯನ್ನು ಪ್ರಕಟಿಸ್ತೀರಿ, ಎಲ್ಲ ಸರಿ ಹೋಗ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಕೆಲವರು ಕಮೆಂಟ್ ಹಾಕಿದರು. ಮಿತ್ರರೇ, ಇದೆಲ್ಲವೂ ಸರಿ ಹೋಗಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿತ್ತು. ಆದರೆ ಡಿಸೆಂಬರ್ 19ನೇ ತಾರೀಕು ಎಲ್ಲವೂ ಸುಸೂತ್ರವಾಗಿರುತ್ತೆ, ಅಲ್ಲಿಯವರೆಗೆ ಏನೂ ಕೂಡ ಆಗಲಿಕ್ಕಿಲ್ಲ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ವ್ಯಾಲಿಡಿಟಿ ಡಿಸೆಂಬರ್ 19 ಅಂತ ನಾನು ಅಂದುಕೊಂಡಿದ್ದೆ. ಆದರೆ ನನ್ನ ಅನಿಸಿಕೆಯೂ ಕೂಡ ತಪ್ಪಾಗಿದೆ. ಕೇವಲ 24 ಗಂಟೆಗಳಲ್ಲಿ ಕಂಪ್ಲೀಟ್ ಚಿತ್ರಣ ಬದಲಾಗಿದೆ. ನಿನ್ನೆ ಇದ್ದಂತಹ ಸಿದ್ದರಾಮಯ್ಯನವರಿಗೂ ಇವತ್ತು ಇದ್ದಂತಹ ಸಿದ್ದರಾಮಯ್ಯನವರಿಗೂ ಟೋಟಲಿ ಚೇಂಜ್ ಆಗಿಬಿಟ್ಟಿದೆ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಮಂಗಳೂರಿನಲ್ಲಿ ಕೆ ಸಿ ವೇಣುಗೋಪಾಲ್ ಬಂದಂತಹ ಸಂದರ್ಭದಲ್ಲಿ ಎರಡೂ ಬಣಗಳಿಂದ ದೊಡ್ಡ ದೊಡ್ಡ ಹೈಡ್ರಾಮಾಗಳೇ ನಡೆದು ಹೋಗಿದೆ. ಮಿತ್ರರೇ, ನಿನ್ನೆ ಸಿದ್ದರಾಮಯ್ಯನವರು ಬೇಳೂರು ಗೋಪಾಲಕೃಷ್ಣ ಕಾಂಗ್ರೆಸ್ನ ಶಾಸಕರಿದ್ದಾರಲ್ಲ, ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದೆರಡು ಮಾತುಗಳನ್ನು ತೇಲಿಬಿಟ್ಟಿದ್ರು. ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗಲಿ, ನಾನೆಲ್ಲದಕ್ಕೂ ಸಿದ್ಧವಾಗಿದ್ದೀನಿ, ಈ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಓಪನ್ ಆಗಿ ಮಾತನಾಡಿದ್ರು. ಮಾಧ್ಯಮಗಳ ಕ್ಯಾಮರಾದಲ್ಲಿ ಆ ಆಡಿಯೋ ಕೂಡ ಕ್ಯಾಚ್ ಆಗಿತ್ತು. ಸಿದ್ದರಾಮಯ್ಯನವರ ಈ ಸನ್ಯಾಸತ್ವದ ಮಾತಿನ ಬಗ್ಗೆ ಅನೇಕ ರೀತಿಯ ಚರ್ಚೆಗಳು ಕೂಡ ನಡೆದಿದ್ವು. ಆದರೆ ಮಿತ್ರರೇ, ನಿನ್ನೆ ಸಿದ್ದರಾಮಯ್ಯನವರು ಆಡಿದಂತಹ ಮಾತುಗಳಿಗೂ ಇವತ್ತು ಆದಂತಹ ಬೆಳವಣಿಗೆಗಳಿಗೂ ತದ್ವಿರುದ್ಧವಾಗಿದೆ, ಒಂದಕ್ಕೊಂದು ಸಾಮ್ಯತೆಯೇ ಇಲ್ಲ. ಹಾಗಾದರೆ ಏನಾಯಿತು? ಸಿದ್ದರಾಮಯ್ಯನವರು ತ್ಯಾಗದ ಮಾತನಾಡಿದರ ಹಿಂದೆ ಏನಾದರೂ ರಾಜಕೀಯ ಲೆಕ್ಕಾಚಾರ ಇದೆಯಾ? ಇವತ್ತು ಮಂಗಳೂರಿನಲ್ಲಿ ನಡೆದಂತಹ ಬೆಳವಣಿಗೆಗಳು ಮುಂದೆ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಸಿದ್ದರಾಮಯ್ಯನವ್ರನ್ನ ಕಳೆದ 12-13 ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಪತ್ರಿಕೋದ್ಯಮಕ್ಕೆ ಬಂದೆ ಅಷ್ಟು ವರ್ಷಗಳಾಯಿತು. ನಾನು ಸಿದ್ದರಾಮಯ್ಯನವರ ಮೊದಲ ಅಧಿಕಾರಾವಧಿಯನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದ್ದೀನಿ, ಎರಡನೇ ಅಧಿಕಾರಾವಧಿಯನ್ನು ಕೂಡ ಹತ್ತಿರದಿಂದಲೇ ನೋಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರಲ್ಲಿ ಒಂದು ಸ್ಪಷ್ಟವಾದಂತಹ ವ್ಯತ್ಯಾಸ ಎದ್ದು ಕಾಣ್ತಾ ಇದೆ. 2013ರಿಂದ 2018ರವರೆಗಿನ ಸಿದ್ದರಾಮಯ್ಯ ಇದ್ದಾರಲ್ಲ, ತಾನು ನಡೆದಿದ್ದೇ ಹಾದಿ ಅನ್ನುವಂತಹ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಎದುರಾಡುವಂತಹ ವ್ಯಕ್ತಿ ಕಾಂಗ್ರೆಸ್ನಲ್ಲಿ ಇರಲೇ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, ಖರ್ಗೆ ಆಗಿರಬಹುದು, ಯಾರೂ ಕೂಡ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕೊಳ್ಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅಷ್ಟು ಪವರ್ಫುಲ್ ಆಗಿ ಸಿದ್ದರಾಮಯ್ಯನವರು ಇದ್ದರು. ಆದರೆ ಈಗ ಅಂದರೆ 2023ರಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರಲ್ಲ, ಆ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ಅಷ್ಟು ಶಕ್ತಿಯನ್ನು ಹೊಂದಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಶಕ್ತಿ ಕೇಂದ್ರಗಳು ಜಾಸ್ತಿ ಆಗಿದೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರ ಹಾವಭಾವ, ಅವರ ನಡೆಯನ್ನು ನೋಡಿದ್ರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಿಎಂ ಚೇರ್ನಲ್ಲಿ ಮುಂದುವರಿಬೇಕು ಅನ್ನುವ ರೀತಿಯಲ್ಲಿ ಅವರ ಮನಸ್ಥಿತಿ ಇದ್ದಂತೆ ಕಂಡು ಬರ್ತಾ ಇದೆ. ಆದರೆ ಈ ಅಧಿಕಾರ ಅನ್ನುವಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಬೇಡ ಅಂತ ಅನ್ಸಿದ್ರೂ ಕೂಡ ಅಷ್ಟು ಸುಲಭಕ್ಕೆ ಅದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಸಿದ್ದರಾಮಯ್ಯನವರು ಕೂಡ ಅದೇ ತೊಳಲಾಟದಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನವರು ಬಿಡ್ತೀನಿ ಅಂತಂದ್ರೂ ಕೂಡ ಅವರ ಬೆಂಬಲಿಗರು ಬಿಡೋದಕ್ಕೆ ಸಿದ್ಧ ಇಲ್ಲ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತ ಒಂದು ವರ್ಗ ಕಾಂಗ್ರೆಸ್ನಲ್ಲಿ ಪಟ್ಟಾಕಿ ಕೂತಿದೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದ್ವಲ್ಲ, ಅದಾದ ಬಳಿಕ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ಹಿಂದೆಲ್ಲ ನಾಯಕತ್ವದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು? ನಾನೀಗ ಮುಖ್ಯಮಂತ್ರಿ ಆಗಿಲ್ವೇಂದ್ರಿ, ನಾನೇ 5 ವರ್ಷ ಮುಖ್ಯಮಂತ್ರಿ, ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ, ಈ ಟೋನ್ನಲ್ಲೇ ಪತ್ರಕರ್ತರಿಗೆ ಉತ್ತರ ಕೊಡ್ತಾ ಇದ್ರು. ಆದರೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು? ಯಾವಾಗ ಸಾರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಪತ್ರಕರ್ತರ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಉತ್ತರ ಇದೆಯಲ್ಲ, ಬಹಳ ಆಶ್ಚರ್ಯ ತರಿಸಿತ್ತು. ಹೈಕಮಾಂಡ್ ಹೇಳಿದಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರು. ಅದಾದಂತಹ ಕೆಲವೇ ಸಮಯದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ರಾಜಕೀಯ ಶಾಶ್ವತವಲ್ಲ, ಏನಾಗುತ್ತೋ ಆಗಲಿ ಬಿಡಿ ಅಂತ. ಮಿತ್ರರೇ, ನಿನ್ನೆಯ ಸಿದ್ದರಾಮಯ್ಯನವರನ್ನು ನೋಡಿದಂತಹ ಸಂದರ್ಭದಲ್ಲಿ ಸಿಎಂ ಪದವಿಯನ್ನು ತ್ಯಾಗ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದಾರೆ, ಅದಕ್ಕೆ ಅವರು ಅಣಿಯಾಗಿಬಿಟ್ಟಿದ್ದಾರೆ ಅಂತಲೇ ಎಲ್ಲರೂ ವಿಶ್ಲೇಷಣೆ ಮಾಡ್ತಾ ಇದ್ರು. ಮಾಧ್ಯಮಗಳಲ್ಲೂ ಕೂಡ ಎಲ್ಲರೂ ಹಾಗೆ ಹೇಳಿದ್ದು. ಆದರೆ ಇವತ್ತು ಸಿದ್ದರಾಮಯ್ಯ ಯಾವ ಥರದ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಇವತ್ತು ಸಿದ್ದರಾಮಯ್ಯನವರ ಹಾವಭಾವ ಎಲ್ಲವೂ ಕೂಡ ಬದಲಾಗಿದೆ.
ಇವತ್ತು ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಹೋಗುವಂತಹದ್ದು ಪೂರ್ವ ನಿಗದಿಯಾಗಿತ್ತು. ಅಲ್ಲಿಗೆ ಎಐಸಿಸಿಯ ಜನರಲ್ ಸೆಕ್ರೆಟರಿ ಆಗಿರುವಂತಹ KC ವೇಣುಗೋಪಾಲ್ ಬರೋದು ಕೂಡ ಮೊದಲೇ ನಿಗದಿಯಾಗಿತ್ತು. ಆದರೆ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ನಡೆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳಿದಾವಲ್ಲ, ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ತಲೆ ಬಗ್ಗಿಸೋದಿಲ್ಲ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ, ಇದರಿಂದ ಏನೂ ತೇಪೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಬೆಲೆ ಇಲ್ಲ ಅನ್ನುವಂಥದ್ದು ಸಾಬೀತಾಗಿ ಹೋಯಿತು. ಮೊದಲನೇದಾಗಿ KC ವೇಣುಗೋಪಾಲ್ ಬರ್ತಿದ್ದ ಹಾಗೆ ಮಿಥುನ್ ರೈ ಮತ್ತು ಅವರ ಬೆಂಬಲಿಗರು KC ವೇಣುಗೋಪಾಲ್ ಮುಂದೆಯೇ ಡಿಕೆ ಅಂತ ಘೋಷಣೆಯನ್ನು ಕೂಗ್ತಾರೆ. ಅದಾಗ್ತಿದ್ದ ಹಾಗೆ ಕಾಂಗ್ರೆಸ್ನ ಪರಿಷತ್ ಸದಸ್ಯನಾಗಿರುವಂತಹ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಸಿದ್ದು, ಪೂರ್ಣಾವಧಿ CM ಸಿದ್ದು ಇಂತಹ ಘೋಷಣೆಗಳು ಕೇಳಿಬರುತ್ತೆ. ಒಬ್ಬ ಪರಿಷತ್ ಸದಸ್ಯ, ಇನ್ನೊಬ್ಬ ಸ್ಥಳೀಯ ಕಾಂಗ್ರೆಸ್ನ ಮುಖಂಡ. ಇವರೇನು ಬಹಳ ಚಿಕ್ಕ ಮಟ್ಟದ ಕಾರ್ಯಕರ್ತರಲ್ಲ, ಒಂದು ಹಂತದಲ್ಲಿ ಪಕ್ಷದಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುವಂಥವರೇ. ಇವರೇ ಈ ರೀತಿಯಾದಂತಹ ಘೋಷಣೆಗಳನ್ನು ತಮ್ಮ ನಾಯಕರ ಪರವಾಗಿ ಕೇಂದ್ರದ ನಾಯಕರು ಬಂದಂತಹ ಸಂದರ್ಭದಲ್ಲಿ ಕೂಗಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇವತ್ತು KC ವೇಣುಗೋಪಾಲ್ ಜೊತೆಗೆ ಮಹತ್ವದ ಮಾತುಕತೆಗಳನ್ನು ನಡೆಸಿದ್ದಾರೆ. ಎರಡು ಬಾರಿ ಮಾತುಕತೆ ಆಗಿದೆ. ನಿಮಗೆಲ್ಲ ಗೊತ್ತಿರಲಿ, KC ವೇಣುಗೋಪಾಲ್ ಇದ್ದಾರಲ್ಲ, ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯನ ಪರವಾದಂತಹ ಕೇಂದ್ರದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಅಂದರೆ ರಾಹುಲ್ ಗಾಂಧಿ ಪಾಳೆಯದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸುವಂತಹ ನಾಯಕ ಯಾರಾದರೂ ಇದ್ದರೆ ಅದು KC ವೇಣುಗೋಪಾಲ್. KC ವೇಣುಗೋಪಾಲ್ ಈ ಹಿಂದೆ ಸಿದ್ದರಾಮಯ್ಯನವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರಲ್ಲ, ಆ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಇಂತಹ KC ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯನವರ ಮಾತು, ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರುಗಳು ಕೂಡ ಇವತ್ತು ಮೀಟಿಂಗ್ ಮಾಡಿರುವಂತಹದ್ದು ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅಂದರೆ ಹೊರಗಡೆ ಎಷ್ಟೇ ತೇಪೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಒಳಗೆ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕಡೆಯಲ್ಲಿ DK ಶಿವಕುಮಾರ್ ಇವತ್ತು ದೆಹಲಿ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅನಿಸ್ತಾ ಇದೆ ಅಂತಂದ್ರೆ, DK ಶಿವಕುಮಾರ್ಗೆ ಒಬ್ಬ IAS ಆಫೀಸರ್ನ ಮಗನ ಮದುವೆ ಇದೆ, ಅದಕ್ಕೋಸ್ಕರವಾಗಿ DK ದೆಹಲಿಗೆ ಹೋಗಿದ್ದಾರೆ. ಆದರೆ ಮಿತ್ರರೇ, ದೆಹಲಿಯಲ್ಲಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಬೆಳವಣಿಗೆಗಳು ಏನನ್ನ ಸೂಚಿಸ್ತಾ ಇದ್ದಾವೆ ಅಂತಂದ್ರೆ, ಮುಂಬರುವಂತಹ ಬೆಳಗಾವಿ ಅಧಿವೇಶನ ಇದೆಯಲ್ಲ, ಇಲ್ಲೂ ಸಹ ಇವತ್ತೇನು ಸಿದ್ದು ಪರವಾದಂತಹ ಘೋಷಣೆಗಳು, ಇನ್ನೊಂದು ಸ್ವಲ್ಪ ಜನ DKಶಿ ಪರವಾದಂತಹ ಘೋಷಣೆಗಳನ್ನು ಕೂಗಿದ್ರಲ್ಲ, ಇದು ಬೆಳಗಾವಿ ಅಧಿವೇಶನದಲ್ಲೂ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಟ್ಕೋಬೇಡಿ. ನೀವು ಎಷ್ಟೇ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರೂ ಕೂಡ ಕಾರ್ಯಕರ್ತರ ಮಟ್ಟದಲ್ಲಿ ಗೊಂದಲ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾಯಕರ ಮಟ್ಟದಲ್ಲೇ ಗೊಂದಲ ಇದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಏನೇ ಮನಸ್ಸು ಮಾಡಿರಬಹುದಪ್ಪ, ನಾವು ಎದುರುಗಡೆ ಎಲ್ಲೂ ಕೂಡ ತೋರಿಸ್ಕೊಳ್ಬಾರ್ದು, ಒಂದು ಸ್ವಲ್ಪ ಕಾಯೋದಕ್ಕೆ ರೆಡಿ ಇದ್ದೀನಿ ಅಂತ DK ಶಿವಕುಮಾರ್ ಅಂದುಕೊಂಡಿರಬಹುದು. ನಾನು ಕೂಡ ಹೈಕಮಾಂಡ್ ಜೊತೆಗೆ ಮಾತನಾಡಿ ಮುಂದಿನ ನಿರ್ಧಾರ ಕೈಗೊಳ್ತೀನಿ ಅಂತ ಸಿದ್ದರಾಮಯ್ಯ ಕೂಡ ಅಂದುಕೊಂಡಿರಬಹುದು. ಆದರೆ ಎರಡನೇ ಹಂತದ ನಾಯಕರಿದಾರಲ್ಲ, ಅವರ ಮಟ್ಟದಲ್ಲಿ ಗೊಂದಲಗಳು ಹಾಗೆ ಮುಂದುವರೆದಿದೆ. ಅದು ಸರಿಯಾಗಬೇಕು ಅಂತ ಅಂದ್ರೆ ಹೈಕಮಾಂಡ್ನಿಂದ ಫೈನಲ್ ಮೆಸೇಜ್ ಬರಲೇಬೇಕು. ಹೈಕಮಾಂಡ್ ಅಂತಂದರೆ ಕೇವಲ KC ವೇಣುಗೋಪಾಲ್ ಅಲ್ಲ, ಅಥವಾ ಖರ್ಗೆ ಅವರಲ್ಲ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ಪ್ರಿಯಾಂಕಾ ವಾದ್ರಾ, ಈ ಮೂವರು ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಬೇಕು. ಅದಾದ ಬಳಿಕ ಏನು ನಿರ್ಧಾರ ಪ್ರಕಟಗೊಳ್ಳುತ್ತಲ್ಲ, ಅದರ ಆಧಾರದಲ್ಲಿ ಕಾಂಗ್ರೆಸ್ನ ರಾಜಕಾರಣ ಸೆಟಲ್ ಆಗುತ್ತೆ. ಇಲ್ಲದೆ ಹೋದರೆ ಈಗೇನು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯ್ತಲ್ಲ, ಈ ಥರದ 10 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ್ರೂ ಕೂಡ ಇದು ಯಾವುದೂ ಸೆಟಲ್ ಆಗೋದಿಲ್ಲ. ಮಿತ್ರರೇ, ಕಾಂಗ್ರೆಸ್ನ ಒಂದು ಆಪ್ತ ಮೂಲದ ಮಾಹಿತಿಯನ್ನು ಹೇಳ್ತೀನಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಈ ಗದ್ದಲಗಳು ನಡೀತಾ ಇದೆಯಲ್ಲ, ಒಳಗೆ ಹಗ್ಗಜಗ್ಗಾಟಗಳು, ಈ ಸಂದರ್ಭದಲ್ಲಿ ಗಾಂಧಿ ಪರಿವಾರ DKಶಿ ಪರವಾಗಿಯೇ ಇದೆಯಂತೆ. ಅಂದರೆ DKಶಿಗೆ ಮುಖ್ಯಮಂತ್ರಿ ಗಾದಿಯನ್ನು ಕೊಡಿಸಬೇಕು ಅಂತ. ಮುಖ್ಯವಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರೂ ಸಹ DKಶಿ ಪರವಾಗಿಯೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಈ ಮಾಹಿತಿಯನ್ನು DKಶಿ ಬಣದವರು ಹೇಳ್ತಾ ಇರೋದಲ್ಲ, ಸಿದ್ದರಾಮಯ್ಯನವರ ಬಣದವರೇ ಹೇಳ್ತಾ ಇರೋದು. ಆದರೆ ರಾಹುಲ್ ಗಾಂಧಿಗೆ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದೇ ಆದರೆ ಏನು ಸಂದೇಶ ಹೋಗುತ್ತೆ? ನಾವು ಜಾತಿ ಜನಗಣತಿ, ದಲಿತ ರಾಜಕಾರಣ, ಹಿಂದುಳಿದ ವರ್ಗದ ರಾಜಕಾರಣ ಈ ರೀತಿಯಾಗಿ ಹೇಳ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ಇರುವಂತಹ ಏಕೈಕ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನು ಸಂದೇಶ ಹೋಗುತ್ತೆ? ಈ ಒಂದು ಗೊಂದಲದಲ್ಲಿ ರಾಹುಲ್ ಗಾಂಧಿ ಇದಾರಂತೆ. ಹೀಗಾಗಿ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯನವರನ್ನ ಫೋರ್ಸಿಬಲಿ ಇಳಿಸುವಂತಹದ್ದು ಇಷ್ಟ ಇಲ್ಲ, ಹೀಗಂತ ಸಿದ್ದರಾಮಯ್ಯನವರ ಬಣದ ಕೆಲ ನಾಯಕರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಈ ತೊಳಲಾಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಒಂದು ಪಾನನ್ನು ಮೂವ್ ಮಾಡಿದ್ದಾರೆ. ಇಲ್ಲದೆ ಹೋದರೆ 2.5 ವರ್ಷ ಆಗ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಯೋದಕ್ಕೆ ಮನಸ್ಸು ಮಾಡಿದ್ರು. ಮುಂದೇನಾಗುತ್ತೆ ನೋಡೋಣ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ರಂತೆ. ಆದರೆ ಸದ್ಯದ ಬೆಳವಣಿಗೆ ಆಯ್ತಲ್ಲ, ಬಿಹಾರದ ಚುನಾವಣೆ, ಬಿಹಾರದಲ್ಲಿ ಹಿನ್ನಡೆ, ಸದ್ಯ ದೇಶದಲ್ಲಿ ಕಾಂಗ್ರೆಸ್ನ ಅಧಪತನ, ಇಂತಹ ಸನ್ನಿವೇಶದಲ್ಲಿ ನಾನು ಯಾಕಷ್ಟು ಸುಲಭಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು? ನನ್ನ ಬಳಿಯಲ್ಲಿ ಶಾಸಕರ ಬಲ ಇದೆ, ವೋಟ್ ಬ್ಯಾಂಕ್ ಕೂಡ ಭದ್ರವಾಗಿದೆ. ಹೀಗಿರುವಾಗ ನಾನು ಸುಲಭದಲ್ಲಿ ಅಧಿಕಾರವನ್ನು ತ್ಯಾಗ ಮಾಡಬಾರದು ಅಂತ ಸಿದ್ದರಾಮಯ್ಯನವರು ಈ ರೀತಿಯ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ ಅಂತ ಅವರ ಆಪ್ತ ಮೂಲದವರೇ ಹೇಳ್ತಾ ಇದ್ದಾರೆ.
ಸದ್ಯ ಮಿತ್ರರೇ, ಇವತ್ತಿನ ರಾಜಕೀಯವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯನವರ ನಡೆ ಇದೆಯಲ್ಲ ಬಹಳ ಕ್ಯಾಲ್ಕುಲೇಟಿವ್ ಆಗಿದೆ. ಅವರು ಓಪನ್ ಆಗಿ ಏನು ತೋರಿಸ್ಕೊಳ್ತಾ ಇದ್ದಾರೆ, ನಾನು ಡಿ ಕೆ ಚೆನ್ನಾಗಿದ್ದೀವಿ, ಹೈಕಮಾಂಡ್ ಏನು ಹೇಳಿದ್ರು ಕೂಡ ಕೇಳ್ತೀನಿ. ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೇಳಿದ್ರು, ನಾನು ಬ್ರೇಕ್ಫಾಸ್ಟ್ ಮಾಡಿದೆ, ನನ್ನ ಮನೆಯಲ್ಲೂ ಅರೇಂಜ್ ಮಾಡಿದೆ, ಡಿ ಕೆ ಮನೆಗೂ ಬಂದೆ. ಅದಾಗ್ತಿದ್ದ ಹಾಗೆ ತ್ಯಾಗದ ಮಾತು. ಇದರಿಂದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮತ್ತು ಕರ್ನಾಟಕದ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ, ನಂದೇನೂ ಕೂಡ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಆ ರೀತಿಯಾಗಿ ನಡೆದುಕೊಳ್ತೀನಿ ಅಂತ. ಆದರೆ 4 ಗೋಡೆ ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಲಾಬಿ ಇದೆಯಲ್ಲ, ಇದೇನು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಈಗ ಹೊರಗಡೆ ತೋರಿಸ್ಕೊಳ್ತಾ ಇದ್ರಲ್ಲ ಸಿದ್ದರಾಮಯ್ಯನವರು ತನ್ನನ್ನು ತಾನು, ಅಷ್ಟು ಸ್ಮೂತಾಗಿ ನಿಜವಾಗ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇದ್ದಿದ್ದೇ ಆಗಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಇರ್ತಿರ್ಲಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿ ಕರೆಸ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರ ಮನೆಯಲ್ಲೇ ಒಂದು ಮೀಟಿಂಗನ್ನು ಮಾಡಿ, ಸಿದ್ದರಾಮಯ್ಯನವರು ಬಹಳ ದೊಡ್ಡ ನಾಯಕ, ಪಕ್ಷ ಹಾಕಿದ ಗೆರೆಯನ್ನು ಯಾವತ್ತೂ ಕೂಡ ದಾಟೋದಿಲ್ಲ, ಅವರು ಪಕ್ಷನಿಷ್ಠ, ಹೊಸ ನಾಯಕತ್ವವನ್ನು ಬೆಳೆಸೋದಕ್ಕೆ ಸಿದ್ದರಾಮಯ್ಯನವರೇ ಮುಂದೆ ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಕ್ತ ಮನಸ್ಸಿನಿಂದ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ನ ಹೈಕಮಾಂಡೇ ಘೋಷಣೆ ಮಾಡ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರು ಹೊರಗಡೆ ತೋರಿಸ್ಕೊಂಡಷ್ಟು ಸ್ಮೂತಾಗಿ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಹಗ್ಗಜಗ್ಗಾಟ ಆಗ್ತಾ ಇರುವಂಥದ್ದು. ಆದರೆ ಸದ್ಯದಲ್ಲಾದಂತಹ ಬೆಳವಣಿಗೆಯನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ಈ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವಂಥದ್ದಂತೂ ಕಷ್ಟ ಇದೆ. ಅವರು ಮೇವರೆಗೆ ಮುಖ್ಯಮಂತ್ರಿ ಆಗಿರ್ತಾರಾ, ಅಥವಾ ಇನ್ನೊಂದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರಾ, ಅಥವಾ ಸಂಕ್ರಾಂತಿಯಲ್ಲೇ ಅಧಿಕಾರವನ್ನು ಬಿಟ್ಟು ಬಿಡ್ತಾರಾ, ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ 2028ರವರೆಗೂ ಕೂಡ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ ಎನ್ನುವಂಥ ವಾತಾವರಣ ಕಾಂಗ್ರೆಸ್ನಲ್ಲಿಲ್ಲ. ಹಾಗೊಂದು ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ 100ಕ್ಕೆ 100ರಷ್ಟು ರೆಬಲ್ ಆಗ್ತಾರೆ. ಆ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ನನಗೆ ಜಲ್ದಿ ಬಾಜಿ ಇಲ್ಲ, ನಾಳೆನೇ ಅಧಿಕಾರ ಬಿಟ್ಟುಕೊಡಿ ಅಂತ ಹೇಳೋದಿಲ್ಲ, ಆದರೆ ತುಂಬ ಕಾಯೋದಕ್ಕೂ ನಾನು ರೆಡಿ ಇಲ್ಲ ಅಂತ. ಮಿತ್ರರೇ, ಈ ಬೆಳವಣಿಗೆಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.